ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೆಲಿವರಿ ಅಂತಂದ್ರೇನು, ಇಂಟ್ರಾಡೇ ಅಂತಂದ್ರೇನು, ಸೊ ಮಾರ್ಕೆಟ್ ಆರ್ಡರ್ ಅಂತಂದ್ರೆ ಏನು, ಲಿಮಿಟ್ ಆರ್ಡರ್ ಅಂತಂದ್ರೆ ಏನು ಅಂತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವು ನೋಡಿರ್ಬೋದು, ಒಂದು ಸ್ಟಾಕ್ ಅನ್ನ ಬೈ ಮಾಡಬೇಕಾದ್ರೆ ನಿಮಗೆ ಒಂದು ರೀತಿ ಆಪ್ಷನ್ ಬರುತ್ತೆ. ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಯಾಕಂದ್ರೆ ಏನು ಅಂತ. ಸೊ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೀವು ಒಂದು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀರಾ. ಸೊ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು. ಸೊ ಡೆಲಿವರಿ ಮತ್ತು ಇಂಟ್ರಾಡೇ ಅಂತ ಇರುತ್ತೆ. ಸೊ ಡೆಲಿವರಿ ಅಂತಂದ್ರೆ ಫ್ರೆಂಡ್ಸ್, ಇವಾಗ ನೀವು ಅದನ್ನ ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಮಾಡಿ ಇಟ್ಕೊಳ್ಬಹುದು. ನೀವು ಪ್ರಾಫಿಟ್ ಅನ್ನ ಜನರೇಟ್ ಮಾಡುವವರೆಗೂ ಅದನ್ನ ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಮಾಡಿ ಇಟ್ಕೊಳ್ಬಹುದು. ಸೊ ನೀವು ಇವತ್ತಿಗೆ ಬೈ ಮಾಡಿ ಇವತ್ತಿಗೆ ಬೇಕಾದ್ರೂ ಸೆಲ್ ಮಾಡ್ಬೋದು, ಅಥವಾ ಇವತ್ತಿಗೆ ಬೈ ಮಾಡಿ ನೀವು ನಾಳೆ ಕೂಡ ಸೆಲ್ ಮಾಡ್ಬೋದು. ಸೊ ನಾಳೆ ಕೂಡ ಸೆಲ್ ಮಾಡೋದಾಗಿ 1 ವರ್ಷ 10 ವರ್ಷ ಆದ್ಮೇಲೆ ಕೂಡ ಸೇಲ್ ಮಾಡ್ಬೋದು. ಸೊ ಅದಕ್ಕೆ ಯಾವುದೇ ತರ ಒಂದು ಲಿಮಿಟೆಡ್ ಪೀರಿಯಡ್ ಇರಲ್ಲ. ಸೊ ನೀವು ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಮಾಡಿ ಇಟ್ಕೊಳ್ಬಹುದು. ಅದಕ್ಕೆ ನಾವು ಡೆಲಿವರಿ ಅಂತ ಕರಿತೀವಿ. ಸೊ ಹಾಗೆ ನೋಡೋದು, ನಿಮಗೆ ಅದರ ಪಕ್ಕದಲ್ಲಿ ಒಂದು ಇಂಟ್ರಾಡೇ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಇಂಟ್ರಾಡೇ ಅಂತಂದ್ರೆ ಫ್ರೆಂಡ್ಸ್, ಇವಾಗ ನಾವು ಸೇಮ್ ಡೇ ಬೈ ಮಾಡಿ ಸೇಮ್ ಡೇನೆ ಅದನ್ನ ಸೆಲ್ ಮಾಡಬೇಕಾಗುತ್ತೆ, ಅಥವಾ ಸೇಮ್ ಡೇನ ಸೆಲ್ ಮಾಡಿ ಸೇಮ್ ಡೇನೆ ಬೈ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ಇಂಟ್ರಾಡೇ ಅಂತಂದ್ರೆ ಫ್ರೆಂಡ್ಸ್, ಇದೊಂದು ಟ್ರೇಡಿಂಗ್ ಆಗಿರುತ್ತೆ. ಸೊ ಇದು ಟ್ರೇಡಿಂಗ್ ಸೆಗ್ಮೆಂಟ್ ಆಗಿರುತ್ತೆ. ಅಂದ್ರೆ ಇಂಟ್ರಾಡೇದಲ್ಲಿ ಏನಾಗಿರುತ್ತೆ ಅಂದ್ರೆ, ನಾವು ಟ್ರೇಡಿಂಗ್ ಅನ್ನ ಮಾಡಬಹುದು. ಒಂದು ಸ್ಟಾಕ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡೋದಕ್ಕೆ ಅದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ನಾವು ಇವಾಗ ನೋಡ್ಬೋದು, ಮಾರ್ಕೆಟ್ 9:15ಕ್ಕೆ ಓಪನ್ ಆಗುತ್ತೆ, ಹಾಗೆ 3:30ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಇಷ್ಟು ಒಳಗಡೆ ನಾವು ಅದನ್ನ ಬೈ ಅಥವಾ ಸೆಲ್ ಮಾಡ್ಬೋದು, ಅಥವಾ ಸೆಲ್ ಅಥವಾ ಬೈ ಅನ್ನ ಮಾಡ್ಬೋದು. ಸೊ ನೋಡ್ಬೋದು, ಇಂಟ್ರಾಡೇಲಿ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ, ನಮಗೆ ಮಾರ್ಜಿನ್ ಕೊಡ್ತಾರೆ. ನೋಡ್ಬೋದು 5x ಮಾರ್ಜಿನ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನೋಡ್ಬೋದು ಇಲ್ಲಿ 5x ಮಾರ್ಜಿನ್ ಅನ್ನ ಕೊಡುವಂತದ್ದು. ಸೊ 5x ಮಾರ್ಜಿನ್ ಅಂತಂದ್ರೆ ಫ್ರೆಂಡ್ಸ್, ಇವಾಗ ಇದರ ಪ್ರೈಸ್ ನೋಡ್ಬೋದು 965 ರೂಪಾಯಿ ಇರುತ್ತೆ. ಸೊ ಇವಾಗ ಇದರ ಪ್ರೈಸ್ ನೋಡ್ಬೋದು, ಇವಾಗ ನಾನು ಒಂದ್ ಶೇರ್ ಅನ್ನ ಬೈ ಮಾಡ್ಬೇಕಾದ್ರೆ ಇವಾಗ ನನಗೆ ನೋಡ್ಬೋದು 195 ರೂಪಾಯಿಗೆ ಸಿಗ್ತಾ ಇದೆ ಅಂತಂದ್ರೆ, ಇದಕ್ಕೆ ಮಾರ್ಜಿನ್ ಕೊಡ್ತಾರೆ. ಮಿಕ್ಕಿರುವಂತ ಅಮೌಂಟ್ ಅನ್ನ ಬ್ರೋಕರ್ಸ್ ಹಾಕ್ತಾರೆ. ಸೊ ನಾವು ಬೈ ಮಾಡ್ಬೇಕಾಗಿರೋದು 195 ರೂಪಾಯಿ ಆಗಿರುತ್ತೆ. ಸೊ ಹಾಗೆ ನೋಡ್ಬೋದು, ಇವಾಗ 2 ಬರ್ಕೊಳ್ತಾನೆ. ಸೊ ನೋಡೋದು, ಇವಾಗ ಟಾಟಾ ಮೋಟಾರ್ಸ್ ಶೇರ್ ನೋಡ್ಬೋದು 389 ರೂಪಾಯಿ ಆಗಿರುತ್ತೆ. ಸೊ ಇವಾಗ ನಾವು ಇದನ್ನ ಬೈ ಮಾಡಿ ಸೊ ಇವತ್ತಿನ ದಿನಕ್ಕೆ ಸೇಲ್ ಮಾಡಬೇಕಾಗುತ್ತೆ. ಸೊ ಸೆಲ್ ಮಾಡಿಲ್ಲ ಅಂತಂದ್ರೆ ನಮಗೆ ಪೆನಾಲ್ಟಿ ಆಗ್ತಾರೆ. ಸೊ ಅದನ್ನೇ ಬ್ರೋಕರ್ ಆಟೋಮೆಟಿಕ್ ಆಗಿ ಸೆಲ್ ಮಾಡ್ತಾರೆ, ಅಥವಾ ಪೊಸಿಷನ್ ನ ಸ್ಕ್ವೇರ್ ಅಪ್ ಮಾಡ್ತಾರೆ. ಸೊ ನೀವು ಇಂಟ್ರಾಡೇದಲ್ಲಿ ಮೊದಲಾಗಿ ಸೆಲ್ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನ ಬೈ ಮಾಡ್ಬೋದು, ಅಥವಾ ಮೊದಲಾಗಿ ಬೈ ಮಾಡಿಬಿಟ್ಟು ಆಮೇಲೆ ಕೂಡ ಸೆಲ್ ಮಾಡ್ಬೋದು. ಸೊ ಇಂಟ್ರಾಡೇ ಅಂತಂದ್ರೆ ಇನ್ನೊಂದು ಸ್ಟಾಕ್ ಟ್ರೇಡಿಂಗ್ ಆಗಿರುತ್ತೆ. ಸೊ ನೋಡ್ಬೋದು, ಇವಾಗ ನೀವು 10 ಶೇರ್ನ ಬೈ ಮಾಡಬೇಕಾದ್ರೆ ಸೊ ಅದಕ್ಕೆ ಮಿನಿಮಮ್ ಒಂದು 10,000 ರೂಪಾಯಿ ಬೇಕಾಗುತ್ತೆ. ಹಾಗೆ ನೋಡ್ಬೋದು, ಇವಾಗ ನೀವು 10 ಶೇರ್ನ ಇವಾಗ ಇಂಟ್ರಾಡೇದಲ್ಲಿ ಬೈ ಮಾಡ್ತಾರೆ ಅಂತ ಅದಕ್ಕೆ ನಿಮಗೆ 1947 ರೂಪಾಯಿ ತಗೊಳ್ತಾರೆ. ಸೊ ಇಂಟ್ರಾಡೇದಲ್ಲಿ 5x ಮಾರ್ಜಿನ್ ಇರುತ್ತೆ. ಸೊ ಆ ಕಾರಣದಿಂದಾಗಿ ಸೊ ಇಂಟ್ರಾಡೇ ಅಂದ್ರೆ ಫ್ರೆಂಡ್ಸ್, ಇವಾಗ ಗೊತ್ತಾಗಿರ್ಬೋದು, ಇಂಟ್ರಾಡೇ ಅಂತಂದ್ರೆ ಸೇಮ್ ಡೇ ಬೈ ಮಾಡಿ ಸೇಮ್ ಡೇನ ಸೆಲ್ ಮಾಡ್ಬೋದು. ಸೊ ಅಥವಾ ಸೇಮ್ ಡೇನ ಸೆಲ್ ಮಾಡಿ ಸೇಮ್ ಡೇ ಬೈ ಮಾಡ್ಕೊಳ್ಳೋದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು, ಲಿಮಿಟ್ ಪ್ರೈಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೇನೆ. ಸೊ ಇದಕ್ಕೆ ಮಾರ್ಕೆಟ್ ಆರ್ಡರ್ ಅಂತ ಕೂಡ ಕರಿತೀವಿ, ಹಾಗೆ ಲಿಮಿಟ್ ಆರ್ಡರ್ ಅಂತ ಕೂಡ ಕರಿತೇವೆ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಮಾರ್ಕೆಟ್ ಆರ್ಡರ್ ಅಂದ್ರೆ ಏನು, ಸೊ ಲಿಮಿಟ್ ಆರ್ಡರ್ ಅಂದ್ರೆ ಏನು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲಾಗಿ ನಾನು ನಿಮಗೆ ಮಾರ್ಕೆಟ್ ಆರ್ಡರ್ ಏನಂತ ತಿಳಿಸ್ಕೊಡ್ತೇನೆ. ಸೊ ಮಾರ್ಕೆಟ್ ಆರ್ಡರ್ ಏನಂತಂದ್ರೆ ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಅಲ್ಲಿ ಏನು ಪ್ರೈಸ್ ಓಡ್ತಾ ಇರುತ್ತಲ್ವಾ, ಸೊ 961.2010 ಈ ರೀತಿ ಓಡ್ತಾ ಇರೋದಲ್ಲ. ಸೊ ಆ ಒಂದು ಪ್ರೈಸ್ ಅನ್ನು ಇವಾಗ ನಾವು ಬೈ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಮಾರ್ಕೆಟ್ ಆರ್ಡರ್ ಬೈ ಮಾಡೋದು ಅಂತ ಕರಿತೀವಿ. ಸೊ ಲಿಮಿಟ್ ಆರ್ಡರ್ ಏನಂತಂದ್ರೆ ಫ್ರೆಂಡ್ಸ್, ಇವಾಗ ನಿಮಗೆ ಎಷ್ಟು ಪ್ರೈಸ್ಗೆ ಬೇಕಾಗಿರುತ್ತಲ್ಲ, ಯಾವ ಪ್ರೈಸ್ ಲೆವೆಲ್ಗೆ ಬೇಕಾಗಿರುತ್ತೆ, ಸೊ ಅವಾಗ ನೀವು ಬೈ ಮಾಡಿದ್ರೆ ಅದನ್ನ ಲಿಮಿಟ್ ಆರ್ಡರ್ ಅಂತ ಕರಿತೇವೆ. ಸೊ ಇವಾಗ ನೋಡ್ಬೋದು, ನಾನು ಇವಾಗ ಲಿಮಿಟ್ ಆರ್ಡರ್ ಹಾಕ್ತೇನೆ. ಸೊ ಲಿಮಿಟ್ ಆರ್ಡರ್ ಇವಾಗ ಅವನ ಪ್ರೈಸ್ ಏನಿದೆ 960 ಇದೆ. ಸೊ ನಾನು 950 ಅಂತ ಇಲ್ಲಿ ಬರ್ಕೊಳ್ತೇನೆ. ಸೊ 950 ಬಂದಾಗ ಏನಾಗುತ್ತೆ, ಈ ಒಂದು ಪ್ರೈಸ್ ಬಂದಾಗ ಸೊ ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಅಲ್ಲಿವರೆಗೆ ಇದು ಆರ್ಡರ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸ್ತೇನೆ, ನೋಡ್ಬೋದು. ಸೊ ಇವಾಗ ನೋಡ್ಬೋದು, ಇದರ ಪ್ರೈಸ್ ನೋಡ್ಬೋದು 961ರಲ್ಲಿ ಓಡ್ತಿದ್ದೆ. ಸೊ ಅದನ್ನ ಇವಾಗ ನಾವು ಬೈ ಮಾಡಿದ್ರೆ ನಮಗೆ ಮಾರ್ಕೆಟ್ ಆರ್ಡರ್ ಬೈ ಆಗುತ್ತೆ. ಸೊ ಇವಾಗ ನಾನು 950 ಬೈ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಇವಾಗ ನೋಡ್ಬೋದು, ಸೊ 950ಕ್ಕೆ ಇವಾಗ ನಾನು ಲಿಮಿಟ್ ಆರ್ಡರ್ ಹಾಕಿರ್ತೇನೆ. ಸೊ ಯಾವಾಗ ಈ ಒಂದು ಪ್ರೈಸ್ ಈ ಒಂದು 950ಗೆ ಬರುತ್ತೆ ಅವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂತಂದ್ರೆ ಲಿಮಿಟ್ ಆರ್ಡರ್ ಅಂತಂದ್ರೆ, ಇವಾಗ ನಾವು ಯಾವ ಪ್ರೈಸ್ ಲೆವೆಲ್ ಬೈ ಮಾಡ್ಲಿಕ್ಕೆ ಅನ್ಕೊಂಡಿರ್ತೀವೋ ಸೊ ಅದಕ್ಕೆ ನಾವು ಲಿಮಿಟ್ ಬೈ ಆರ್ಡರ್ ಅಂತ ಕರಿತೀವಿ. ಸೊ ನೋಡ್ಬೋದು, ಇವಾಗ ಪ್ರೈಸ್ ನೋಡ್ಬೋದು, ಮಾರ್ಕೆಟ್
ಪ್ರೈಸ್ ನೋಡ್ಬೋದು 950 ಸೊ ನಾವು 950 ಲಿಮಿಟ್ ಆರ್ಡರ್ ಹಾಕೊಂಡಿದೀವಿ ಅಂತಂದ್ರೆ ಸೊ ಅವಾಗ ಮಾರ್ಕೆಟ್ ಪ್ರೈಸ್ ಇಲ್ಲಿ ಬಂದಾಗ ಎಕ್ಸಿಕ್ಯೂಟ್ ಆಗುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಂತಂದ್ರೆ ಅಲ್ಲಿ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಇರಲೇಬೇಕಾಗುತ್ತೆ. ಸೊ ಇವರಿಬ್ಬರಲ್ಲಿ ಒಬ್ಬರಿದ್ರು ಕೂಡ ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲ್ಲ. ಸೊ ಒಬ್ಬ ಬಯರ್ಸ್ಗೆ ಇನ್ನೊಬ್ಬ ಸೆಲ್ಲರ್ಸ್ ಇರಲೇಬೇಕಾಗುತ್ತೆ, ಹಾಗೆ ಒಬ್ಬ ಸೆಲ್ಲರ್ಸ್ಗೆ ಇನ್ನೊಬ್ಬ ಬಯರ್ಸ್ ಇರಲೇಬೇಕಾಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನೇನಾದ್ರೂ ಇವಾಗ ಇಲ್ಲಿ 950ಕ್ಕೆ ಲಿಮಿಟ್ ಬೈಯಲ್ಲಿ ಬೈ ಮಾಡ್ತೀನಿ ಅಂತಂದ್ರೆ ನನಗೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋರು ಕೂಡ ಬೇಕಾಗಿರುತ್ತೆ. ಹಾಗೆ ನಾನೇನಾದ್ರೂ ಇವಾಗ 957ಕ್ಕೆ ಸೆಲ್ ಮಾಡ್ತೀನಿ ಅಂತಂದ್ರೆ ಅಥವಾ ಬೈ ಮಾಡ್ತೀನಿ ಅಂತ ನಮಗೆ ಲಿಮಿಟ್ ಪ್ರೈಸ್ ಅಲ್ಲಿ ಬೈ ಮಾಡೋರು ಕೂಡ ಇರಬೇಕಾಗುತ್ತೆ ಅಥವಾ ಲಿಮಿಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋರು ಕೂಡ ಇರಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತೇನೆ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಇವಾಗ ನಾನು ಸೆಲ್ ಮಾಡ್ತೇನೆ ಅಂತಂದ್ರೆ ಇವಾಗ ನನಗೆ ಆ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಲಿಮಿಟ್ ಬೈ ಮಾಡಿಕೊಳ್ಳೋರು ಇರಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ ಅಲ್ಲಿವರೆಗೂ ನನ್ನ ಮಾರ್ಕೆಟ್ ಆರ್ಡರ್ ಹೋಗಿ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ, ನೋಡೋದು ಮಾರ್ಕೆಟ್ ಡೆಪ್ತ್ ಅಲ್ಲಿ ಬಂದ್ರೆ ನೋಡ್ಬೋದು ಬಿಡ್ ಪ್ರೈಸ್ ಇದೆ, ಆಸ್ಕ್ ಪ್ರೈಸ್ ಇದೆ, ಹಾಗೆ ಸೈಡ್ ಆಗಿ ನೋಡ್ಬೋದು ಕ್ವಾಂಟಿಟಿ ಇದೆ, ಮತ್ತೆ ಆಸ್ಕ್ ಪ್ರೈಸ್ ಅಲ್ಲೂ ಕೂಡ ಕ್ವಾಂಟಿಟಿ ಇದೆ. ಸೊ ಬಿಡ್ ಪ್ರೈಸ್ ಅಂತಂದ್ರೆ ಇವಾಗ ಇಲ್ಲಿ ನಮಗೆ ಲಿಮಿಟ್ ಬೈ ಆರ್ಡರ್ ಆಗಿರುತ್ತೆ, ಹಾಗೆ ಆಸ್ಕ್ ಪ್ರೈಸ್ ಅಂತಂದ್ರೆ ಲಿಮಿಟ್ ಸೆಲ್ ಆಗಿರುತ್ತೆ. ಸೊ ಇವಾಗ ನೋಡ್ಬೋದು ಬಿಡ್ ಪ್ರೈಸ್ ಅಲ್ಲಿ ನೋಡ್ಬೋದು ಸೊ ಎಷ್ಟು ಯಾವ ಲೆವೆಲ್ ಅಲ್ಲಿ ಲಿಮಿಟ್ ಬೈ ಆರ್ಡರ್ ಲಿಮಿಟ್ ಬೈ ಅಲ್ಲಿ ಬೈ ಮಾಡೋರು ಇದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಹಾಗೆ ನೋಡ್ಬೋದು ಆಸ್ಕ್ ಪ್ರೈಸ್ ಅಂತಂದ್ರೆ ಲಿಮಿಟ್ ಸೆಲ್ ಮಾಡೋರು ಇದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ನೋಡ್ಬೋದು 957.80ಕ್ಕೆ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಹಾಗೆ ನೋಡ್ಬೋದು ಇಲ್ಲಿ 958.80ಗೆ ಎಷ್ಟು ಜನ ಸೆಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ, ಅಂದ್ರೆ ಎಷ್ಟು ಕ್ವಾಂಟಿಟಿ ಸೆಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಇದೇನು ಆರ್ಡರ್ ಕಂಪ್ಲೀಟ್ ಆಗ್ತಾ ಬಂದಿದೆಯಲ್ಲ, ಸೊ ಇದು ಮಾರ್ಕೆಟ್ ಪ್ರೈಸ್ ಆರ್ಡರ್ ಇಂದ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಇಲ್ಲಿ ಮಾರ್ಕೆಟ್ ಪ್ರೈಸ್ ಏನಾಗ್ತದೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತಾ ಬರ್ತಾರೆ ಅಥವಾ ಬೈ ಮಾಡ್ತಾ ಬರ್ತಾರೆ ಅಂದಾಗ ಈ ಒಂದು ಆರ್ಡರ್ ಕಂಪ್ಲೀಟ್ ಆಗುತ್ತಾ ಹೋಗುತ್ತೆ. ಒಂದು ಲಿಮಿಟ್ ಬಯರ್ಸ್ಗೆ ಏನಾಗಿರುತ್ತೆ ಅಂತಂದ್ರೆ ಇವಾಗ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತಾ ಬಂದಾಗ ಈ ಒಂದು ಆರ್ಡರ್ಗಳು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ಇಲ್ಲಿ ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಇವಾಗ ಇಲ್ಲಿ ಲಿಮಿಟ್ ಸೆಲ್ ಆರ್ಡರ್ಗಳು ಇದೆಯಲ್ವಾ, ಸೊ ಲಿಮಿಟ್ ಸೆಲ್ ಆರ್ಡರ್ಗೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಯಾರಾದ್ರೂ ಬೈ ಮಾಡ್ತಾ ಬಂದಾಗ ಈ ಒಂದು ಆರ್ಡರ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಂತಂದ್ರೆ ಪ್ರತಿಯೊಬ್ಬ ಲಿಮಿಟ್ ಬೈಯರ್ಗೂ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋರು ಬೇಕಾಗಿರ್ಬೇಕಾಗುತ್ತೆ. ಸೊ ಹಾಗೆ ಲಿಮಿಟ್ ಸೆಲ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಫ್ರೆಂಡ್ಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡ್ತಾ ಬಂದಾಗ ಈ ಒಂದು ಆರ್ಡರ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಏನಂತಂದ್ರೆ ಫ್ರೆಂಡ್ಸ್ ಪ್ರತಿಯೊಬ್ಬ ಲಿಮಿಟ್ ಬೈಯರ್ಗೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋರು ಕೂಡ ಇರಬೇಕಾಗುತ್ತೆ, ಹಾಗೆ ಪ್ರತಿಯೊಬ್ಬ ಲಿಮಿಟ್ ಸೆಲ್ಲರ್ಗೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡಿಕೊಳ್ಳೋರು ಕೂಡ ಇರಬೇಕಾಗುತ್ತೆ. ಸೊ ಇದರಿಂದ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ಪ್ರೈಸ್ ಮೂವ್ಮೆಂಟ್ ಆಗ್ತಿರುತ್ತೆ ಇದರಿಂದ. ಸೊ ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ನೋಡ್ಬೋದು ಬಿಡ್ ಟೋಟಲ್ ನೋಡ್ಬೋದು, ಆಸ್ಕ್ ಟೋಟಲ್ ನೋಡ್ಬೋದು. ಸೊ ಆಸ್ಕ್ ಟೋಟಲ್ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಇವಾಗ ಸೆಲ್ ಜಾಸ್ತಿ ನಡೀತಾ ಇದೆ ಅಂತ ಇಲ್ಲಿ ನೋಡ್ಬೋದು, ನಡೀತಾ ಇದೆ. ಸೊ ಇಲ್ಲಿ ಮಾರ್ಕೆಟ್ ನೋಡ್ಬೋದು, ಆಸ್ಕ್ ಅಂದ್ರೆ ಲಿಮಿಟ್ ಸೆಲ್ ಆರ್ಡರ್ಗಳು ಜಾಸ್ತಿ ಇದೆ, ಅದರಿಂದ ನೋಡ್ಬೋದು ಇಲ್ಲಿ ಮಾರ್ಕೆಟ್ ಡೌನ್ ಅಲ್ಲಿ ಬರ್ತಾ ಇದೆ, ಅಂದ್ರೆ ಇಲ್ಲಿ ಸಪ್ಲೈ ಜಾಸ್ತಿ ಇದೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ಇವಾಗ ನಾವು ನೋಡ್ಬೋದು ಒಂದು ಸ್ಟೋರ್ಗೆ ಹೋದಾಗ ಏನಾದ್ರು ಒಂದು ಬೈ ಮಾಡ್ತೀವಿ ಅಂತಂದ್ರೆ ಸೊ ನಾವು ಚೌಕಸಿ ಮಾಡ್ತೀವಲ್ವಾ. ಸೊ ಅವನೇನಾದ್ರೂ ನಮಗೆ ಪ್ರೈಸ್ ಬಿಟ್ಕೊಟ್ರೆ ಏನಾಗುತ್ತೆ ಅಂತಂದ್ರೆ ನಾವು ಲಿಮಿಟ್ ಬೈಯರ್ ಆಗಿರ್ತೀವಿ, ಸೊ ಅವನು ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ದಂತ ಕರಿಬಹುದು. ಸೊ ಅವನೇನಾದ್ರೂ ಪ್ರೈಸ್ ಬಿಟ್ಕೊಟ್ಲಿಲ್ಲ ಅಂತಂದ್ರೆ ಅವನು ಲಿಮಿಟ್ ಬೈಯರ್ಸ್ ಆಗಿರ್ತಾನೆ ಅಥವಾ ಲಿಮಿಟ್ ಸೆಲ್ಲರ್ಸ್ ಆಗಿರ್ತಾನೆ, ನಾವು ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡಿದ್ವಿ ಅಂತ ಅನ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು, ಇವಾಗ ಒಂದು ಮಾರ್ಕೆಟ್ಗೆ ಹೋಗ್ತೇವೆ, ತರಕಾರಿ ಮಾರ್ಕೆಟ್ಗೆ. ಸೊ ಒಂದು kg ಟೊಮ್ಯಾಟೊ ಪ್ರೈಸ್ 40 ರೂಪಾಯಿ ಆಗುತ್ತೆ. ಸೊ ನಾವು 35 ರೂಪಾಯಿಗೆ ಕೇಳ್ತೀವಿ. ಸೊ ಅವನೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಸೊ ನಾವು ಅವಾಗೆ ಬೈ ಮಾಡಿದ್ವಿ ಅಂತಂದ್ರೆ ಇವಾಗ ನಾವು ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡಿದ್ವಿ ಅಂತ ಹೇಳ್ತೇವೆ, ನಾವು ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡ್ತೀವಿ. ಸೊ ಅವನು ಲಿಮಿಟ್ ಸೆಲ್ಲರ್ಸ್ ಆಗಿರ್ತಾನೆ, ಸೊ ನಾವು ಅಗ್ರೆಸಿವ್ ಬೈಯರ್ಸ್ ಆಗಿರ್ತೀವಿ ಅಥವಾ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡುವ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ಪ್ರೈಸ್ ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ನೋಡ್ಬೋದು, ಇವಾಗ ಇಲ್ಲಿ ಸಪ್ಲೈ ಜಾಸ್ತಿ ಇದೆ ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಅದರಿಂದ ಏನಾಗಿದೆ, ಈ ಒಂದು ಶೇರ್ ಸೆಲ್ ಆಗ್ತಾ ಬರ್ತಾ ಇದೆ. ಸೊ ಇಲ್ಲೇನಾದ್ರೂ ಲಿಮಿಟ್ ಬೈ ಜಾಸ್ತಿ ಇದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಅಂದ್ರೆ ಪ್ರೈಸ್ ಮೇಲಕ್ಕೆ ಹೋಗುವಂಥದ್ದು. ಸೊ ಈ ರೀತಿಯಾಗಿ ಮಾರ್ಕೆಟ್ ಪ್ರೈಸ್ ಮೂವ್ ಆಗುವಂಥದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.